Everyone, I am Nalini and Assistant Professor, Department of Commerce. Now we are going to discuss about the advantages and disadvantages of limited and unlimited companies. Coming to the advantages of limited company, shareholders' liability is limited by the unpaid value of the shares held by them. So shareholders' liability ಏನಾಗಿರುತ್ತೆ ಲಿಮಿಟೆಡ್ ಆಗಿರುತ್ತೆ. ಸೊ ಲಿಮಿಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ ಅನ್ಪೇಯ್ಡ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಹೆಲ್ಡ್ ಬೈ ದೆಮ್. ಸೊ ಎಷ್ಟು ಶೇರ್ಸ್ ಮೇಲೆ ಎಷ್ಟು ಮೇಲೆ ಅವ್ರು ಅನ್ಪೇಯ್ಡ್ ಆಗಿ ಮಾಡಿರ್ತಾರೋ ಅಷ್ಟು ಅನ್ಪೇಯ್ಡ್ ಅಂತಂದರೆ ಎಷ್ಟನ್ನ ಕೊಟ್ಟಿರೋದಿಲ್ವೋ ಅಷ್ಟು ದುಡ್ಡು ಮೇಲೆ ಮಾತ್ರ ಅವರು ಲಯಬಲ್ಲು ಆಗಿರ್ತಾರೆ. And the company can sue and be sued outside of its owners. So company can sue and it can file a suit against the file a suit and it can be sued outside of its owners. So shares can be freely transferable. So shares can be freely transferable without any restriction. ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ದಲೇನೆ ಶೇರ್ಸನ್ನು ಅವ್ರು ಏನು ಮಾಡ್ಬೋದು ಟ್ರಾನ್ಸ್ಫರು ಮಾಡಬಹುದು. And next one you have is death or withdrawal of the stakeholder does not bring the business to end. ಯಾವ್ದಾದ್ರು ಡೆತ್ ಅಥವಾ ವಿಡ್ರಾಯಲ್ ಆಫ್ ದಿ ಸ್ಟೇಕ್ ಹೋಲ್ಡರ್ಸ್, ಸೊ ವಿಡ್ರಾಯಲ್ ಮಾಡಿಕೊಂಡ್ರು ಅಥವಾ ಡೆತ್ ಆದರೂ ಇನ್ಸಾಲ್ವೆಂಟ್ ಆದರೂ, ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ದ ಲಿಮಿಟೆಡ್ ಕಂಪನಿ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬ್ರಿಂಗ್ end to the limited companies. And the company has a greater pool of capital. So the company can mobilize more capital because large number of investors, as there is no limitation for the membership, maximum membership, so anybody can become, or many number of people can become the shareholders or the investors. So you can have a greater pool or greater mobilization of capital. And at the same time, the company has a greater pool of knowledge, ideas, skills, abilities, technology and expertise. So ಕಂಪ್ನಿಗೆ ಹೆಂಗೆ ದೇರ್ ಇಸ್ ಅ ಗ್ರೇಟರ್ ಪೂಲ್ ಆಫ್ ಕ್ಯಾಪಿಟಲ್ ಇರುತ್ತೋ, ಇನ್ ದ ಸೇಮ್ ವೇ ದ ಕಂಪನಿ ಹ್ಯಾಸ್ ಅ ಗ್ರೇಟರ್ ಪೂಲ್ ಆಫ್ ನಾಲೆಡ್ಜ್. ಸೊ ಗ್ರೇಟರ್ ಪೂಲ್ ಆಫ್ ನಾಲೆಡ್ಜ್ ಅಂದರೆ ನಾಲೆಡ್ಜ್ ಇರುವಂತಹ ಪರ್ಸನಲ್ಸು, ಹೊಸ ಹೊಸ ಐಡಿಯಾಸು, ಸ್ಕಿಲ್ಸ್, ಎಬಿಲಿಟೀಸು, ಟೆಕ್ನಾಲಜಿ, ಸೊ ಎಕ್ಸ್ಪರ್ಟೈಸ್ ಇರುವಂಥವ್ರನ್ನು ಕೂಡ ಅವರು ಕೆಲಸಕ್ಕೆ ಸೇರಿಸ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಇವರೆಲ್ಲನೂ ಇಫ್ ದೇ ಕಂಬೈನ್ ಟುಗೆದರ್ ದ ಕಂಪನಿ ಕ್ಯಾನ್ ಗೋ ಟು ಹೈಟ್ಸ್ ಅಂತ ಹೇಳ್ತೀವಿ ನಾವು. And members of the public have access to information on the company since the company's books of accounts are published. So members of the public can have an access to the information. So ಕಂಪ್ನಿ ಒಳಗಡೆ ಏನೆಲ್ಲ ನಡೀತಿದೆ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಥವಾ ಮಾಹಿತಿ, ಬುಕ್ಸ್, ಯಾಕೆ ಅದೆಲ್ಲನೂ ಕೂಡ ಆ ಪಬ್ಲಿಕ್ಗೆ ಸಿಗುತ್ತೆ. ಯಾಕಂತಂದರೆ ಪಬ್ಲಿಕ್ ಲಿಮಿಟೆಡ್ ಕಂಪನೀಸಲ್ಲಿ ದ ಕಂಪನೀಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಪಬ್ಲಿಷ್ಡ್. ಸೊ ಇಟ್ ಈಸ್ ಕೆಪ್ಟ್ ಓಪನ್ ಆರ್ ಇಟ್ ಈಸ್ ಡಿಸ್ಕ್ಲೋಸ್ ಟು ದಿ ಪಬ್ಲಿಕ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಕಮ್ಸ್ what are the disadvantages of the limited company. ಸೊ ಅಡ್ವಾಂಟೇಜಸ್ ಜೊತೆಗೆ ಡಿಸಡ್ವಾಂಟೇಜಸ್ಸು ಕೂಡ ಇದೆ. ಒಂದು ಫಸ್ಟು ಪಬ್ಲಿಕ್ ಲಿಮಿಟೆಡ್ ಕಂಪನಿನ ಫಾರ್ಮ್ ಮಾಡೋಕ್ಕೆ ದರ್ ಇಸ್ ಅ ಕಾಂಪ್ಲೆಕ್ಸಿಟಿ ಇನ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಫಾರ್ಮ್ ಮಾಡಬೇಕಂತಂದರೆ ಕ್ಲಿಷ್ಟಕರ ಅಂತ ನಾವು ಕರಿತೀವಿ, ಕಷ್ಟ ಅಂತ ನಾವು ಹೇಳ್ತೀವಿ. ಸೊ ಕಷ್ಟ ಅಂತಂದರೆ ಬಿಕಾಸ್ there are a number of rules and regulations and the stringent policies of the government. ಸೊ ಇವನ್ನೆಲ್ಲನೂ ಫಾಲೋ ಮಾಡಿಕೊಂಡು ಫಾರ್ಮೇಷನ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದನ್ನು ದೇರ್ ಈಸ್ ಅ ಕಾಂಪ್ಲೆಕ್ಸಿಟಿ ಇನ್ ಫಾರ್ಮೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಲ್ಯಾಕ್ ಆಫ್ ಸೀಕ್ರೆಸಿ ಅಂತ ಹೇಳ್ತಾರೆ. ಲ್ಯಾಕ್ ಆಫ್ ಸೀಕ್ರೆಸಿ ಅಂತ ಹೇಳಿದಾಗ ಆ್ಯಸ್ ದೆರ್ ಆರ್ ಮೆನಿ ಪರ್ಸನ್ಸ್ ಇನ್ ದ ಕಂಪನಿ, ಸೊ ಜಾಸ್ತಿ ಜನ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಮ್ಯಾನೇಜ್ಡ್ ಬೈ ಮೆನಿ ಪರ್ಸನ್ಸ್ ಅಂತ ಅಂದಾಗ ಆ್ಯಂಡ್ ಇಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಡಿಸ್ಕ್ಲೋಸ್ ಟು ದಿ ಜನರಲ್ ಪಬ್ಲಿಕ್ ಅಂದಾಗ ದೇ ಕೆನ್ ನಾಟ್ ಮೇಂಟೈನ್ ಸೀಕ್ರೆಸಿ, ಅಲ್ಲಿ ಗೌಪ್ಯತೆಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ದಟ್ ದೆರ್ ಇಸ್ ನ್ಯೂಮರಸ್ ರೆಗ್ಯುಲೇಷನ್ಸ್. ಫಾರ್ ಫಾರ್ಮೇಷನ್ ಆಫ್ ಅ ಕಂಪನಿ ವಿ ಹ್ಯಾವ್ ಟು ಫಾಲೋ ದಟ್ 4 ಸ್ಟೇಜಸ್. ಪಬ್ಲಿಕ್ ಕಂಪನಿ ಆದರೆ 4 ಸ್ಟೇಜಸ್ಸನ್ನು ಫಾಲೋ ಮಾಡಬೇಕು, ಪ್ರೈವೇಟ್ ಕಂಪನಿ ಆದರೆ 2 ಸ್ಟೇಜಸ್ಸನ್ನು ಫಾಲೋ ಮಾಡಬೇಕು. ಸೊ ಅವ್ರ ನ್ಯೂಮರಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇರುತ್ತೆ. ಸಮ್ ರೂಲ್ಸ್ ಆರ್ ವೆರಿ ರಿಜಿಡ್ ಟು ಫಾಲೋ ಆಲ್ಸೋ ಅಂತ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಸೊ ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಯಾಕಾಗುತ್ತೆ ಅಂತಂದರೆ, ಸೊ ದೇರ್ ಆರ್ ಡಿಫ್ರೆಂಟ್ ಪರ್ಸನ್ಸ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್ಸ್ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಸೊ ಅರ್ಜೆಂಟ್ ಡಿಸಿಷನ್ಸನ್ನು
ನಾವು ತೊಗೊಳಕ್ಕಾಗೋದಿಲ್ಲ. ಸಪೋಸ್ ಇಫ್ ಯು ವಾಂಟ್ ಟು ಟೇಕ್ ಅ ಡಿಸಿಷನ್ ಅಂತಂದರೆ ಒಂದು ಮೀಟಿಂಗನ್ನು ಕಾಲ್ ಮಾಡಬೇಕಾಗತ್ತೆ. ದೆನ್ ಕೋರಮ್, ಇವೆಲ್ಲ ಕೋರಮ್ ಫಾರ್ ದ ಮೀಟಿಂಗ್ ಇರಬೇಕು. ಸೊ ಇವೆಲ್ಲವೂ ಇರೋದ್ರಿಂದ ದೇರ್ ಮೇ ಬಿ ಸಮ್ ಟೈಮ್ಸ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಸೊ ನಿರ್ಧಾರಗಳನ್ನು ಕೈಗೊಳ್ಳುವಾಗ ನಿಧಾನ ಆಗ್ಬೋದು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ಓನರ್ಸ್ ಹ್ಯಾವ್ ಎ ಮಿನಿಮಲ್ ಇನ್ಫ್ಲೂಯೆನ್ಸ್ ಇನ್ ಟರ್ಮ್ಸ್ ಆಫ್ ಕಂಟ್ರೋಲಿಂಗ್ ಆ್ಯಂಡ್ ರನ್ನಿಂಗ್ ದ ಬಿಸ್ನೆಸ್. ಸಿ ಆ್ಯಸ್ ದೇರ್ ಈಸ್ ಸಪರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಸಪ್ರೇಷನ್ ಇರೋದ್ರಿಂದ ದೇ ಹ್ಯಾವ್ ಅ ಮಿನಿಮಲ್ ಇನ್ಫ್ಲೂಯೆನ್ಸ್ in terms of controlling and running the business. So you have thousands and lakhs of shareholders. So they have a minimum ಅಂತಂದರೆ ಮಿನಿಮಲ್ ಇನ್ಫ್ಲೂಯೆನ್ಸ್ ಅಂತಂದರೆ ಜಾಸ್ತಿ ಅವ್ರ ಪ್ರಭಾವ ಬೀರೋದಿಲ್ಲ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋದಾಗಲಿ ಅದು ರನ್ ಮಾಡೋದಾಗಲಿ. ನಾವು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದ್ಯಾಟ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. So they have one representative, they have elected some representatives. ಆ ರೆಪ್ರೆಸೆಂಟೇಟಿವ್ಸನ್ನೇ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಸೊ ಅಷ್ಟು ಲಕ್ಷಾಂತರ ಜನ, ಸಾವಿರಾರು ಜನ ಶೇರ್ ಹೋಲ್ಡರ್ಸ್ನ ಪ್ರತಿನಿಧಿಯಾಗಿ ಇವರು ಕಾರ್ಯನ ನಿರ್ವಹಿಸ್ತಿರ್ತಾರೆ. ಸೊ ಅವರ ಥಿಂಕಿಂಗ್ ಅಥವಾ ಅವರು ಇದನ್ನೆಲ್ಲನೂ ಕೂಡ ಇವರು ಬಿಸ್ನೆಸ್ನ ರನ್ ಮಾಡೋದಕ್ಕೆ ಅದನ್ನು ಅಪ್ಲಿಕೇಬಲ್ ಮಾಡ್ಕೊಳ್ಳೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಸೊ ಆ ಓನರ್ಸ್ ಅಂತ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವರ ಇನ್ಫ್ಲೂಯೆನ್ಸು, ಅವರ ಪ್ರಭಾವ ಕಂಪನಿ ಮೇಲೆ ಕಡಿಮೆ ಇರುತ್ತೆ. ಆ್ಯಂಡ್ ಅದು ಒಂದು ಡಿಸಡ್ವಾಂಟೇಜಸ್. ಅಂತಂದರೆ ಓನರ್ಸೇ ಯಾರೋ, ಅದನ್ನು ಮ್ಯಾನೇಜ್ ಮಾಡೋರು ಯಾರೋ ಅಂತಂದಾಗ ಓನರ್ಸ್ ವಿಲ್ ಬಿ ನೋಯಿಂಗ್ ದ ಡಿಫಿಕಲ್ಟಿ. ಸೊ ಯಾಕಂತಂದರೆ ದೇ ಆರ್ ದ ಪೀಪಲ್ ಹೂ ಹ್ಯಾವ್ ಗಿವನ್ ದೇರ್ ಹಾರ್ಡ್ ಅರ್ನ್ಡ್ ಮನಿ ಟು ಸ್ಟಾರ್ಟ್ ಅ ಬಿಸ್ನೆಸ್. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ ಅಂತಂದರೆ ದೇ ಆರ್ ಹೈಯರ್ಡ್ ಪೀಪಲ್, ಸೊ ದೇ ವಿಲ್ ವರ್ಕ್ ಫಾರ್ ದಿ ಮನಿ. ಸೊ ಆ ಒಂದು ಡಿಫ್ರೆನ್ಸಸ್ ಇರೋದ್ರಿಂದ ಸೊ ಇವರು ಓನರ್ಸ್ಗೆ ಸ್ವಲ್ಪ ಅವರ ಇನ್ಫ್ಲೂಯೆನ್ಸು ಮ್ಯಾನೇಜಿಂಗ್ ಆಗಲಿ ಕಂಟ್ರೋಲಿಂಗ್ ಆಗಲಿ ಇರಲ್ಲ ಅನ್ನೋದು ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯ ಒಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ದೆನ್ ಯು ಹ್ಯಾವ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಮಾಂಗ್ಸ್ಟ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಎ ಕಂಪನಿ. ಸೊ ದೇರ್ ಮೇ ಬಿ ಸಮ್ ಟೈಮ್ಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್, ಘರ್ಷಣೆ ಅಂತ ನಾವು ಕಾನ್ಫ್ಲಿಕ್ಟ್ಸ್ ಅಂತಂದರೆ ಕಾನ್ಫ್ಲಿಕ್ಟ್ಸ್ ಆಫ್ ಇಂಟ್ರೆಸ್ಟ್. ಸೊ ಒಬ್ಬರು ಸಂಬಡಿ ಸೇಸ್ ದಟ್ ದಿಸ್ ಇಸ್ ಇಂಪಾರ್ಟೆಂಟ್ ಆರ್ ವಿ ಕ್ಯಾನ್ ಗೋ ಇನ್ ದಿಸ್ ವೇ ಅಂತಂದಾಗ ಇನ್ನೊಬ್ಬರು ಅದಕ್ಕೆ ವಿರುದ್ಧವಾಗಿ ಹೇಳಿದಾಗ, ಸೊ ಯಾಕಂದರೆ ದೇರ್ ಆರ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದಾಗ ನಾವು stakeholders are nothing but the people those who have concern over the company. It may be creditors, employees, shareholders, banks, everybody they are going to become a stakeholders. So there may be a conflict of interest amongst the various stakeholders ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್ ಅಷ್ಟು ಡಿಸಡ್ವಾಂಟೇಜಸ್ ಆದಮೇಲೆ then coming to this unlimited company. So unlimited company, as I told you that it is rarely formed ಅಂತ ಹೇಳ್ತೀವಿ, and also rarely found in India. ಸೊ ರೇರ್ಲಿ ಫಾರ್ಮ್ಡ್ ಫಸ್ಟು ಅದನ್ನು ಸ್ಟಾರ್ಟ್ ಮಾಡೋದೇ ರೇರು. ಅದ್ರ ಜೊತೆಗೆ ನಮ್ಮ ಭಾರತದಲ್ಲಿ ಸೊ ಅದನ್ನು ವಿ ಆರ್ ನಾಟ್ ರೇರ್ಲಿ ಫೌಂಡ್ ಅಂತ ನಾವು ಕರಿತೀವಿ. ಸೊ ಏನು ಅನ್ಲಿಮಿಟೆಡ್ ಕಂಪ್ನಿಯಿಂದ ಅನುಕೂಲ ಏನಾಗುತ್ತೆ ಅಂತಂದರೆ ದ ಕ್ರೆಡಿಟರ್ಸ್ ಆಫ್ ದೀಸ್ ಕಂಪನೀಸ್ ಕೆನ್ ನಾಟ್ ಡೈರೆಕ್ಟ್ಲಿ proceed against the members due to them from the companies. So ಅವ್ರಿಗೆ ಡ್ಯೂ, ಕ್ರೆಡಿಟರ್ಸ್ಗೆ ಡ್ಯೂ ಇದೆ, ದುಡ್ಡು ಕೊಡಬೇಕು ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫಲ್ಲಿ ಕೊಡಬೇಕು ಅಂತಂದರೆ ದೇ ಕೆ ನಾಟ್ ಗೋ ಎಗೇನ್ಸ್ಟ್ ಡೈರೆಕ್ಟ್ಲಿ ಟು ದಿ ಮೆಂಬರ್ಸ್. ಸೊ ಪ್ರೊಸೀಡ್ ಎಗೇನ್ಸ್ಟ್ ಡೈರೆಕ್ಟ್ಲಿ ಟು ದಿ ಮೆಂಬರ್ಸ್ ಅಂತ ನಾವು ಹೇಳ್ತೀವಿ. ಅದು ಒಂದು ಅಡ್ವಾಂಟೇಜು. ನಾವು ನಮ್ಮ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ, ಆ್ಯಸ್ ಎ ಶೇರ್ ಹೋಲ್ಡರ್ ನಮ್ಮ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ಬಟ್ ಕ್ರೆಡಿಟಾರ್ಸ್ ಡೈರೆಕ್ಟಾಗಿ ದೇ ಕೆ ನಾಟ್ ಪ್ರೊಸೀಡ್ ಎಗೇನ್ಸ್ಟ್ ಅಸ್. ಸೊ ಅವರು ಶೇರ್ ಹೋಲ್ಡರ್ಸ್ಗೆ ಎಗೇನ್ಸ್ಟಾಗಿ ಡೈರೆಕ್ಟಾಗಿ ಪ್ರೊಸೀಡು ಆಗಂಗೆ ಇಲ್ಲ. ಅದು ಒಂದು ರೀತಿಯಾದ ಅನುಕೂಲ. ಅಂದರೆ ಹೆಂಗಾರು ಬಂದು ತೊಗೊಂಡೋಗಿ ಡೈರೆಕ್ಟಾಗಿ ಬಂದು ನಮ್ಮನ್ನು ಕೇಳಲ್ಲ ಅನ್ನೋ ಒಂದು ರೀತಿ ಇರುತ್ತೆ. ಆ್ಯಂಡ್ ಕ್ಯಾಪಿಟಲ್ ಆಫ್ ದೀಸ್ ಕಂಪನೀಸ್ ಕ್ಯಾನ್ ಬಿ ಆಲ್ಟರ್ಡ್ ಈಸಿಲಿ. So see, the capital of unlimited company can be altered easily by passing a special resolution without the sanction of the court. So one thing must be kept in mind that alteration of capital, it's quite a risky job actually. For a limited company, alteration of ಶೇರ್ ಕ್ಯಾಪಿಟಲ್ ಅಂತ ಏನಿರುತ್ತೆ ಅದನ್ನು ಆಲ್ಟ್ರೇಷನ್ ಮಾಡೋದು ಸ್ವಲ್ಪ ರಿಸ್ಕಿ ಆ್ಯಂಡ್ ಇಟ್ಸ್ ವೆರಿ ಟೀಡಿಯಸ್ ಪ್ರೋಸೆಸ್, ತುಂಬ ಲಾಂಗ್ ಪ್ರೋಸೆಸ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು, ಅನ್ಲಿಮಿಟೆಡ್ ಕಂಪನೀಸಲ್ಲಿ ಆರಾಮಾಗಿ ಅಥವಾ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಈಸಿಲಿ ಬೈ ಪಾಸಿಂಗ್ ಅ ಸ್ಪೆಷಲ್ ರೆಸೊಲ್ಯೂಷನ್ ಆ್ಯಂಡ್ ದೇ ನೀಡ್ ನಾಟ್ ಟೇಕ್ ದ ಸ್ಯಾಂಕ್ಷನ್ ಆಫ್ ದಿ ಕೋರ್ಟ್ ಆಲ್ಸೋ. ಸೊ ಕೋರ್ಟಿಂದ ಸ್ಯಾಂಕ್ಷನನ್ನು ತಗೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ದ ಕಂಪನಿ ಕ್ಯಾನ್ ಬಿ ಫಾರ್ಮ್ ವಿತ್ ಆರ್ ವಿತೌಟ್ ಶೇರ್ ಕ್ಯಾಪಿಟಲ್. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಟೈಪ್ಸ್ ಆಫ್ ಕಂಪನೀಸಲ್ಲಿ. ಸೊ
ದೇ ಕ್ಯಾನ್ ಬಿ ಫಾರ್ಮ್ ವಿತ್ ಆರ್ ವಿತೌಟ್ ಶೇರ್ ಕ್ಯಾಪಿಟಲ್. ಸೊ ವಿತ್ ಶೇರ್ ಕ್ಯಾಪಿಟಲ್ ಅರ ಮಾಡ್ಬೋದು, ವಿತೌಟ್ ಶೇರ್ ಕ್ಯಾಪಿಟಲ್ ಅರ ಮಾಡ್ಬೋದು. ವಿತೌಟ್ ಶೇರ್ ಕ್ಯಾಪಿಟಲ್ ಹೆಂಗೆ ದುಡ್ಡು ಸಂಗ್ರಹ ಆಗುತ್ತೆ ಅಂದರೆ ಬೈ ಎಂಡೋಮೆಂಟ್, ಸಬ್ಸ್ಕ್ರಿಪ್ಷನ್ಸ್, ಫೀಸ್, ಗ್ರ್ಯಾಂಟ್ಸ್ ಎಕ್ಸೆಟ್ರಾ. ಈ ಮೂಲಕ ಅವರು ಕ್ಯಾಪಿಟಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನಾವು ಹೇಳ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಅಂತಂದರೆ ಡಿಸಡ್ವಾಂಟೇಜ್. ಸೊ ಡಿಸಡ್ವಾಂಟೇಜಸ್ ಆಫ್ ಅನ್ಲಿಮಿಟೆಡ್ ಕಂಪ್ನಿ ಏನಂತಂದರೆ, ದ ಓನ್ಲಿ ಡಿಸಡ್ವಾಂಟೇಜಸ್ ವಿ ಹ್ಯಾವ್ ಇಸ್ ದಟ್ ದ ಲಯಬಿಲಿಟಿ ಈಸ್ ಅನ್ಲಿಮಿಟೆಡ್. ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಲಯಬಿಲಿಟಿ ಅಂದರೆ ಇಷ್ಟೇ ಅರ್ಥ, ದ ಪರ್ಸನಲ್ ಅಸೆಟ್ಸ್ ಆರ್ ಆಲ್ಸೋ ಲಯಬಲ್ ಫಾರ್ ದಿ ಡೆಟ್ಸ್ ಆಫ್ ದಿ ಕಂಪನಿ. ಸೊ ಮೆಂಬರ್ಸ್ ಆಫ್ ದೀಸ್ ಕಂಪನೀಸ್ ಕ್ಯಾನ್ ಬಿ ಕಾಲ್ಡ್ ಅಪಾನ್ ಟು ಪೇ ಫ್ರಮ್ ದೇರ್ ಪ್ರೈವೇಟ್ ಪ್ರಾಪರ್ಟಿ. ಸೊ ಟು ಸ್ಯಾಟಿಸ್ಫೈ ದ ಲಯಬಿಲಿಟೀಸ್ ಆಫ್ ದಿ ಕಂಪನಿ. ಕಂಪನಿ ಏನಾದರೂ ವೌಂಡಪ್ ಆಗಿ ಕಂಪನಿ ಏನಾದರೂ ಡೆಟ್ಸ್ ಜಾಸ್ತಿ ಇದೆ ಅಂತ ಅಂದಾಗ ಅವಾಗ ಏನು ಮಾಡ್ತಾರೆ, ಅನ್ಲಿಮಿಟೆಡ್ ಕಂಪನಿಯಲ್ಲಿರುವಂತಹ ಯಾರೆಲ್ಲ ಶೇರ್ ಹೋಲ್ಡರ್ಸ್ ಇರ್ತಾರೆ, ಸೊ ಅವರ ಪ್ರೈವೇಟ್ ಅಸೆಟ್ಸು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರ ಜೊತೆಗೆ, ಅದು ಹೋಗೋದ್ರ ಜೊತೆಗೆ ದೇರ್ ಪ್ರೈವೇಟ್ ಪ್ರಾಪರ್ಟಿ ಈಸ್ ಆಲ್ಸೋ ಲಯಬಲ್ ಟು ಪೇ ದ ಲಯಬಿಲಿಟೀಸ್ ಆಫ್ ದಿ ಕಂಪನಿ. ಸೊ ಅವರು ಕೂಡ ಅವರ ಪ್ರೈವೇಟ್ ಅಸೆಟ್ಸು ಕೂಡ ಹೊಣೆಗಾರಿಕೆಯನ್ನು ಹೊತ್ತಿರುತ್ತೆ. ಅದು ಒಂದು ಇಂಪಾರ್ಟೆಂಟ್ ಡಿಸಡ್ವಾಂಟೇಜಸ್ ಇರೋದ್ರಿಂದ ನಾವು ಈ ಅನ್ಲಿಮಿಟೆಡ್ ಕಂಪನಿಯನ್ನು ನಾವು ರೇರಾಗಿ ನೋಡ್ತೀವಿ ವರ್ಲ್ಡಲ್ಲಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರೋದು ಬರೀ ಎರಡರಲ್ಲಿ ಮಾತ್ರ, ಸೋಲ್ ಟ್ರೇಡಿಂಗು ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಇರುತ್ತೆ. ಬಟ್ ಕಂಪನೀಸ್, ಜಾಯಿಂಟ್ ಸ್ಟಾಕ್ ಕಂಪನೀಸಲ್ಲಿ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರೋದಿಲ್ಲ, ಅನ್ಲಿಮಿಟೆಡ್ ಕಂಪನೀಸಲ್ಲಿ ಮಾತ್ರ ಆಗಿರೋದ್ರಿಂದ ಸೊ ನಮ್ಮ ಪರ್ಸನಲ್ ಅಸೆಟ್ಸು. ಸೊ ಸೋಲ್ ಟ್ರೇಡಿಂಗಲ್ಲಿ ಬಂದಾಗ ನಾವು ಸೋಲ್ ಟ್ರೇಡರ್ ಅಂದರೆ ಈಸ್ ಗೋಯಿಂಗ್ ಟು ಟೇಕ್ ದ ರಿಸ್ಕ್ ಆ್ಯಂಡ್ ಈಸ್ ಗೋಯಿಂಗ್ ಟು ಎಂಜಾಯ್ ದ ಬೆನಿಫಿಟ್ಸ್. In partnership also same thing happens. They are liable for their own activities or for their own acts actually. ಅವ್ರು ಮಾಡಿದ ಇದಕ್ಕೆ ಅವರು ಮೋರ್ ರಿಸ್ಕ್ ಮೋರ್ ಪ್ರಾಫಿಟ್ ಅನ್ನೋದು ಅವ್ರು ಮಾಡ್ತಾರೆ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ದೆರ್ ಈಸ್ ಎ ಸೆಪರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ, ಸೊ ಯಾರೋ ಮ್ಯಾನೇಜ್ಮೆಂಟವರು ಮಾಡುವಂತಹ ಅಥವಾ ಇದು ಮಾಡೋದಕ್ಕೆ ಸೊ ಓನರ್ಸ್ ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ. ಸೊ ಆ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ನಾವೇ ತಪ್ಪು ಮಾಡಿ ನಾವೇ ಇದು ಮಾಡ್ಬೇಕಂದ್ರೆ ದಟ್ ಈಸ್ ಓಕೆ, because it is our fault. But for others' fault, we should not be held responsible. So for that reason, this unlimited companies do not exist in India ಅಂತ ನಾವು ಹೇಳ್ಬೋದು. Thank you.